ಆಕಾಶವಾಣಿ ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶ ಹಬ್ಬದ ಆಚರಣೆ, ಇದರಲ್ಲಿ ಸಾರ್ವಜನಿಕರ ಜವಾಬ್ದಾರಿ, ಹಸಿರು ಪಟಾಕಿ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಯೋಣ ಶ್ರೋತೃಗಳೇ. ಈ ವಿಷಯದ ಕುರಿತು ಮಾತನಾಡಲು ನಮ್ಮ ಜೊತೆಗಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 25 ವರ್ಷಗಳಿಂದ ತಮ್ಮನ್ನು ಪರಿಸರ ಸಂರಕ್ಷಣೆಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಕುಶಾಲನಗರ ತಾಲೂಕಿನ ಕೂಡುಮಗಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಕೊಡಗು ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಲಾ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಹಸಿರು ಪಡೆಯ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿರುವ ಶ್ರೀ ಟಿ.ಜಿ. ಪ್ರೇಮ್ಕುಮಾರ್ ಅವರು. ಬನ್ನಿ ಶ್ರೋತೃಗಳೇ, ಅವರೊಂದಿಗೆ ಮಾತನಾಡ್ತಾ ಹೆಚ್ಚಿನ ವಿಷಯವನ್ನ ತಿಳಿದುಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಮೇಡಮ್. ಸರ್, ಈಗ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೋದು ಸರ್? ಹೇಳಿಲ್ಲ ಮೇಡಮ್. ಈಗ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬ ಆಗಸ್ಟ್ ಕೊನೆ ಇಲ್ಲ ಸೆಪ್ಟೆಂಬರ್ ತಿಂಗಳು ಬರ್ತದೆ. ಈಗ 2024ರಲ್ಲಿ ಇನ್ನೇನು ಸೆಪ್ಟೆಂಬರ್ 6 ಮತ್ತು 7ಕ್ಕೆ ಗೌರಿ ಮತ್ತೆ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀವಿ. ಪ್ರಾಯಶಃ ಇದು ಒಂದು ಪರಿಸರ ಸ್ನೇಹಿ ಗಣೇಶೋತ್ಸವ. ಆದರೆ ಇತ್ತೀಚೆಗೆ ಏನಾಯ್ತು, ನಮ್ಮ ಜೀವನ ಶೈಲಿ ಬದಲಾದಂತೆ ಇದೊಂಥರ ಫ್ಯಾಷನ್ ಆಗಿ ಈಗ ಮಾಲಿನ್ಯ ಉಂಟು ಮಾಡತಕ್ಕಂತ ಹಬ್ಬವನ್ನು ಆಚರಿಸೋ ರೀತಿ ಆಗ್ಬಿಟ್ಟಿದೆ. ಅಂದರೆ ಗಣೇಶನ ಹಬ್ಬ ಸಂದರ್ಭದಲ್ಲಿ ನಮ್ಮ ಅಲಂಕಾರಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ, ಬಣ್ಣಕ್ಕೆ. ಅಂದ್ರೆ ಪೆಂಡಾಲ್ ಉಂಟಲ್ಲ, ಚಪ್ರ ಹಾಕೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರ್ತಕ್ಕಂಥದ್ದು. ಗಣೇಶ ಮೂರ್ತಿ ಚೆನ್ನಾಗಿ ಆಕರ್ಷಣೆ ಕಾಣಬೇಕು ಅಂತ ರಾಸಾಯನಿಕ ಬಣ್ಣಗಳನ್ನ ಹಾಕ್ತಕ್ಕಂಥದ್ದು, ಸೀಸ ಇತ್ಯಾದಿ ಬಳಸ್ತಕ್ಕಂಥದ್ದು. ಇದು ಮಾಲಿನ್ಯಕಾರಿ. ಇದೆಲ್ಲವೂ ಕೂಡ ಪರಿಸರಕ್ಕೆ ಬಹಳ ತೊಂದರೆ ಆಗ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಏನಾಗಿದೆ, ನಾವು ಹಬ್ಬಗಳು ಒಂದು ರೀತಿ ಫ್ಯಾಷನ್ ಆಗ್ಬಿಟ್ಟಿದೆ. ಎಲ್ಲ ಹಬ್ಬಗಳು ಏನಾಗಿದೆ, ಆಡಂಬರಕ್ಕೋಸ್ಕರ ಅದು ಮಾಲಿನ್ಯಕಾರಿ ಉಂಟು ಮಾಡ್ತಾ ಇರ್ತಕ್ಕಂಥ ನಾವು ಹೆಚ್ಚಾಗಿ ಕಂಡು ಬರ್ತಾ ಇದ್ದೀವಿ. ಇಂದ ಸರ್ಕಾರ ಮತ್ತೆ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಇದನ್ನ ಪರಿಸರ ಸ್ನೇಹಿ ಹಬ್ಬವಾಗಿ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದಕ್ಕಿಂತ ಮುಂಚಿತವಾಗಿ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್, ಈಗ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆಯನ್ನ ಹೇಗೆ ಆಚರಿಸಬೇಕು, ಇದು ಯಾವಾಗ ಪ್ರಾರಂಭ ಆಯ್ತು ಸರ್? ಇದು ಏನಂದ್ರೆ, ಗೌರಿ ಗಣೇಶ ಹಬ್ಬ ನಮ್ಗೆಲ್ಲ ಗೊತ್ತಿರೋ ರೀತಿ ನಮ್ಮ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹುಟ್ಟಿಕೊಂಡಂತ ಒಂದು ಜನರನ್ನ ಒಟ್ಟುಗೂಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಹಬ್ಬ ಆಗಿರ್ತಕ್ಕಂಥದ್ದು. ಬಾಲಗಂಗಾಧರ ತಿಲಕ್ ಅವರು ಒಂದು ಜನರನ್ನ ಒಂದು ರಾಷ್ಟ್ರದ ಸ್ವಾತಂತ್ರ್ಯ ಪಡೆಯಕ್ಕೆ ಹುಟ್ಟಿಕೊಂಡಂತ ಒಂದು ಹಬ್ಬ. ಕ್ರಮೇಣವಾಗಿ ಏನಾಯ್ತು, ಇದು ಪರಿಸರ ಸ್ನೇಹಿ ಹಬ್ಬ ಇದ್ದಿದ್ದು ಎಲ್ಲ ಮಾಲಿನ್ಯಕಾರಿ ಉಂಟು ಮಾಡ್ಲಿಕ್ಕೆ ಆಯ್ತು. ನೈಸರ್ಗಿಕ ಜೇಡಿ ಮಣ್ಣಿನ ತಯಾರಿಸಿದ ಮಾತ್ರ ಗಣೇಶನ ಮಾಡ್ತಾ ಇದ್ದವ ಮೊದಲು. ಅನಂತರ ಇದ ಬಣ್ಣದ ಲೇಪ, ಏನೋ ಸೀಸ ಇದೆಲ್ಲ ಬಳಸ್ಕೊಂಡು ಆಕರ್ಷಣೆ ಕಾಣಬೇಕು ಅಂತ ಮಾಡೋಕ್ಕೋಸ್ಕರ ಜಾಸ್ತಿ ತೊಂದರೆ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ವಿ. ಅದಕ್ಕೋಸ್ಕರ ನಾವು ಪರಿಸರ ಸ್ನೇಹಿ ಅಂದ್ರೆ ಎಕೋ ಫ್ರೆಂಡ್ಲಿ, ನಮಗೆ ಪರಿಸರ ಪೂರ್ವವಾಗಿರ್ತಕ್ಕಂಥ ನೈಸರ್ಗಿಕ ಜೇಡಿ ಮಣ್ಣಿನ ತಯಾರಿಸಿದ ಗಣೇಶ ಹಬ್ಬನೇ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿದೆ. ಅರಣ್ಯ ಮತ್ತು ಪರಿಸರ ಸಚಿವರಾದಂತ ಶ್ರೀಯುತ ಈಶ್ವರ್ ಖಂಡ್ರೆ ಅವರು ಈ ಬಗ್ಗೆ ಹೆಚ್ಚು ಒಂದು ಪರಿಸರ ಕಾಳಜಿ ತಗೊಂಡು ಸರ್ಕಾರದ ಮಟ್ಟದಲ್ಲಿ, ಸಂಘ ಸಂಘಟನೆಗಳ ಮಟ್ಟದಲ್ಲಿ, ಸರ್ಕಾರದ ಇಲಾಖೆಯ ಮಟ್ಟದಲ್ಲಿ ಒಂದು ಅನುಷ್ಠಾನಗೊಳಿಸ್ಲಿಕ್ಕೆ ಹೆಚ್ಚು ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಹಾಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ, ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಭಾರತ್ ಸ್ಕೌಟ್ಸ್, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ರಾಷ್ಟ್ರೀಯ ಹಸಿರು ಪಡೆ ಯುವ ಕ್ಲಬ್
ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ NSS, ಹೀಗೆ ಶಾಲೆಗಳಿರ್ತಕ್ಕಂಥ ಪರಿಸರ ಸಂಘ ಏನಿದೆ ಇಕೋ ಕ್ಲಬ್, ಈ ಮೂಲಕ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ POP ಹಾಗೂ ರಾಸಾಯನಿಕ ಬಣ್ಣ ಲೇಪಿತ ಗಣೇಶ ಮೂರ್ತಿಗಳು ನಿಷೇಧವಿದ್ರೂ ಕೂಡ ಬಣ್ಣದ ಗಣಪತಿಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ. ಇದರ ತಯಾರಿಕೆ ಮತ್ತು ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಏನು ಸರ್? ಈಗ ಆರಂಭ ಆಗ್ತಾ ಇದೆ. ಸರ್ಕಾರ ಹೇಳ್ತಾ ಇದೆ ನಾವು ಪರಿಸರಿಸಿ ಗಣೇಶನ, ಮಣ್ಣಿನ ಗಣೇಶನೇ ತಯಾರು ಮಾಡ್ಬೇಕು ಅಂತ. ನಾವೇನ್ ಮಾಡ್ತೀವಿ, ಒಂದ್ ವರ್ಷ ಆದಾಗ ಹೇಳ್ತೀವಿ, ಇನ್ನೊಂದು ವರ್ಷ ಆದ್ಮೇಲೆ ಬಿಟ್ಬಿಡ್ತೀವಿ. ಆಗ ಈ ಗಣೇಶ ಮೂರ್ತಿ ತಯಾರು ಮಾಡಿರೋ ಏನ್ ಮಾಡ್ತಾರೆ, ಅವರು 6 ತಿಂಗಳು ವರ್ಷ ಮುಂಚಿದನೇ ಕೆಲಸ ಆರಂಭ ಮಾಡ್ಕೊಂಡು ತಯಾರು ಮಾಡಿರ್ತಾರೆ. ಅದು ಹೆಚ್ಚು ಆಕರ್ಷಣೆ ಆಗ್ತದೆ ಅಂತ ಎಲ್ಲ POP ಮಾಡ್ತಾರೆ, ಮತ್ತೆ ಬಣ್ಣದ್ದು ಮಾಡ್ತಾ ಇದ್ದಾರೆ. ಈಗಾಗಲೇ ಮಾರುಕಟ್ಟೆಗೆ ಬಂದಿದೆ, ಜಾಗೃತಿ ಮೂಡಿಸ್ತಾ ಇದೆ ಸರ್ಕಾರ. ಅದು ಮೇನ್ ಇದಕ್ಕೆ ಬಂದಿರತಕ್ಕಂಥದ್ದು ಇಲಾಖೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದರಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಕಡಿಮೆ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಸ್ಥಳೀಯ ಸಂಸ್ಥೆಗಳು, ನಗರಸಭೆ, ಮಹಾನಗರ ಪಾಲಿಕೆಗಳು, ಗ್ರಾಮ ಪಂಚಾಯತಿಗಳು, ಪುರಸಭೆ, ಇದ್ರ ಜೊತೆಗೆ ಪೊಲೀಸ್ ಇಲಾಖೆಯವರು ಇವೆಲ್ಲ ಒಟ್ಟು ಒಂದು ಸಮನ್ವಯ ಸಮಿತಿ ಮಾಡಿಕೊಂಡು ಒಂದು ಕಾರ್ಯಪಡೆ ರೀತಿ ಆದ್ರೆ ಇದನ್ನ ಖಂಡಿತ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅಂದ್ರೆ ಒಂದು ಗಣೇಶ ಹಬ್ಬ ಆದ ಕೂಡಲೇ ಬಿಟ್ಬಿಡ್ತೀವಿ ನಾವು ಅದನ್ನ, ಇನ್ನೊಂದು ವರ್ಷ ಬಂದ್ಮೇಲೆ ಯೋಚನೆ ಮಾಡ್ತೀವಿ. ಆಗ ಕಠಿಣ ಕಾನೂನು ಕ್ರಮ ಕೈಗೊಂಡಿದ್ರೆ ಖಂಡಿತ ನಾವು ಈ ಬಣ್ಣ ಗಣೇಶನ ಬಿಟ್ಟು ನೈಸರ್ಗಿಕವಾಗಿ ತಯಾರು ಮಾಡಿದ ಮಣ್ಣಿನ ಗಣೇಶನ ಖಂಡಿತವಾಗಿ ಬಳಕೆ ಮಾಡಬಹುದು. ಆ ಮೂಲಕ ಪರಿಸರವನ್ನ ಸಂರಕ್ಷಣೆ ಮಾಡಲಿ ಸಾಧ್ಯವಾಗ್ತದೆ. ಈಗ ಮನೆಯಲ್ಲಿ ಪರಿಸರ ಸ್ನೇಹಿ ಗಣಪನನ್ನ ಮಾಡುವುದು ಹೇಗೆ ಸರ್? ಮನೆಯಲ್ಲಿ ಅಂದ್ರೆ ಈಗ ಕೆಲವರು ಮಾರುಕಟ್ಟೆಯಿಂದ ತಗೊಂಡ್ಬರ್ತಾರೆ. ಈಗ ಮಾರುಕಟ್ಟೆಯಲ್ಲೂ ಮಣ್ಣಿನ ಗಣಪತಿ ಸಿಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಕೆಲವರು ಏನ್ ಮಾಡ್ತಾರೆ, ಮನೆಗಳಲ್ಲೇ ಮಕ್ಕಳು ಮತ್ತೆ ಕೆಲವರು ಮಣ್ಣಿನ ಗಣಪಗಳನ್ನ, ಬೇರೆ ಬೇರೆ ವಸ್ತುಗಳನ್ನ, ಧಾನ್ಯಗಳನ್ನ ಬಳಸಿ ಗಣೇಶ ಮೂರ್ತಿಗಳನ್ನ ಮಾಡ್ತಾರೆ. ಗೌರಿ ಗಣೇಶ ಹಬ್ಬದ ದಿನ ಅದನ್ನ ಇಟ್ಟು ಪೂಜೆ ಮಾಡ್ಬಿಟ್ಟು 1-2 ದಿನದಲ್ಲಿ ತಮ್ಮ ಮನೆ ಇರತಕ್ಕಂತ ಬಕೆಟ್ಗೆ ವಿಸರ್ಜನೆ ಮಾಡ್ತಾರೆ. ಅದನ್ನ ನಾವು ದಿನನಿತ್ಯ ಬಳಸತಕ್ಕಂತ ಹೂವಿನ ಗಿಡ ಇತ್ಯಾದಿ ಮನೆ ಅಂಗಳದಲ್ಲಿರ್ತಕ್ಕಂತ ಜಾಗದಲ್ಲಿ ಅದನ್ನ ಏನು ನೀರನ್ನ ಸಿಂಪಡಿಸಿ ಇದ್ ಮಾಡ್ಬೋದು. ಅರಿಶಿಣದಿಂದ ಕೂಡ ಗಣಪತಿಯನ್ನ ತಯಾರಿಸ್ತಾರೆ ಅಂತ ಹೇಳ್ತಾರೆ. ಹೌದೌದು. ಈಗ ಅರಿಶಿಣದ ಇದು ಯಾವಾಗ ಬಂತಂದ್ರೆ ಕೊರೋನಾ ಬಂತಲ್ಲ 2020ರಲ್ಲಿ, ಆಗ ಅರಿಶಿಣ ಗಣಪತಿ ಹೆಚ್ಚು ಬಂತು. ಅಂದ್ರೆ ಇದು ಹೆಚ್ಚು ರೋಗ ನಿರೋಧಕವನ್ನ ಉಂಟು ಮಾಡತಕ್ಕಂತ ಗಣಪ. ಅವಾಗ ನಮ್ಮ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅದು ನಮ್ಮ ವಿಜ್ಞಾನ ಪರಿಷತ್, ಶಾಲಾ ಶಿಕ್ಷಣ ಇಲಾಖೆ, ಭಾರತ್ ಸ್ಕೌಟ್ಸ್ ಗೈಡ್ಸ್, ಇಕೋ ಕ್ಲಬ್ ಮೂಲಕ ಮಾಡಿದ್ವಿ. ಮಕ್ಕಳು ಮನೆಯಲ್ಲೇ ಏನು ಅರಿಶಿಣ ಗಣಪತಿಯನ್ನ ಮಾಡಿ, ಮತ್ತೆ ಅರಿಶಿಣ ಜೊತೆಗೆ ಅಕ್ಕಿ ಹಿಟ್ಟು ಇತ್ಯಾದಿ ಹಿಟ್ಟನ್ನ ಬಳಸಿ ಗಣೇಶ ಮೂರ್ತಿಯನ್ನು ಮಾಡಿ ಬಹಳ ಚೆನ್ನಾಗಿ ಮಾಡಿದ್ರು. ಅದೆಲ್ಲವೂ ಕೂಡ ದಾಖಲೆ ಆಗಿರ್ತಕ್ಕಂಥದ್ದು. ಇಡೀ ರಾಜ್ಯಕ್ಕೆ ಕೊಡಗಿನ ಮಕ್ಕಳು ಮಾಡಿರ್ತಕ್ಕಂಥದ್ದು ಒಂದು ಬಹಳ ಗಮನ ಸೆಳೀತದು. ಆ ಸಂದರ್ಭದಲ್ಲಿ ಮಕ್ಕಳು ಮಣ್ಣಿನ ಗಣೇಶನ ಜೊತೆಗೆ ಏನೋ ಅರಿಶಿಣ ಗಣಪತಿ ತಯಾರಿಸಿ ಇಡೀ ಜಿಲ್ಲೆಯ ಮಕ್ಕಳು ಬಹಳ ಸಂಭ್ರಮಿಸಿದ್ದು ನಮ್ಗೆ ಬಹಳ ಹೆಮ್ಮೆ ಆಗಿದೆ. ಮತ್ತೆ ಇದ್ರ ಜೊತೆಗೇನು ಬಣ್ಣದ ಬಳಸಲೇಬಾರದು ಅಂತಾನೆ ಇರ್ತಕ್ಕಂಥದ್ದು. ಹಿಂದಿನ ವರ್ಷಗಳು ನೋಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ, ಆದ್ರೂ ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇದೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಅದಕ್ಕೆ ನಾನು ಹೇಳಿದ ರೀತಿಯಲ್ಲಿ ಒಂದು ಸಮನ್ವಯ ಸಮಿತಿ ಮಾಡಿ ಅನುಷ್ಠಾನಗೊಳಿಸೋ ರೀತಿ ಆದ್ರೆ ಖಂಡಿತ ಆಗ್ತದೆ. ಜೊತೆಗೆ ಇನ್ನೊಂದು ಏನಂದ್ರೆ ಬಹಳ ಪ್ರಮುಖವಾಗಿ ಗಣೇಶ ಹಬ್ಬದಲ್ಲಿ ಮೆರವಣಿಗೆ ಮಾಡ್ತೀವಿ. ಪ್ರೊಫೆಷನ್ ನಲ್ಲಿ DJ ಬಳಕೆ ಮಾಡ್ತಕ್ಕಂಥದ್ದು ಅದು ಕಡ್ಡಾಯವಾಗಿ ಸರ್ಕಾರ ನಿಷೇಧ ಮಾಡಿದೆ. ನಮ್ಮ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ SP, ಪೊಲೀಸ್ ಎಲ್ಲರೂ ನಿಷೇಧ ಮಾಡಿರ್ತಾರೆ. ಆದ್ರೂ ಗೊತ್ತಿಲ್ಲದಂಗೆಲ್ಲ ಕಣ್ತಪ್ಪಿನಿಂದ ಗೊತ್ತಾಗದ ರೀತಿಯಲ್ಲಿ ಕೆಲವರು ಅದನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದನ್ನ ಬಳಕೆ ಮಾಡಬಾರದು, ಅದ್ರ ಶಬ್ದ ಮಾಲಿನ್ಯ ಆಗ್ತದೆ, ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ. ಅದನ್ನ ಕ್ರಮ ಕೈಗೊಂಡ್ರೆ ಖಂಡಿತವಾಗಿ ಆಗ್ತದೆ. ಏನಂದ್ರೆ ಬಹಳ ದೊಡ್ಡದೇನಂದ್ರೆ ಇಲ್ಲಿ ಗಣೇಶ ವಿಸರ್ಜನೆ ಬಹಳ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಾವು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಮಣ್ಣಿನ ಗಣಪತಿ ಮಾಡಿದ ನಂತರ ಒಂದು ಸ್ಥಳದಲ್ಲಿ ಸಂಗ್ರಹಿಸ್ತಾರೆ. ಮನೆಗಳಿಗೆ ಬಂದು ಸ್ಥಳೀಯ ಪಂಚಾಯಿತಿ, ನಗರಸಭೆಯವರು ಬಂದು ಟ್ರ್ಯಾಕ್ಟರ್ಗಳಲ್ಲಿ ಗಣೇಶ ಮೂರ್ತಿ ತಗೊಂಡೋಗಿ ಆ ಊರಿನಲ್ಲಿ ಮಾಡಿರ್ತಕ್ಕಂಥ ಒಂದು ಹೊಂಡ, ಸಣ್ಣ ಕೆರೆ ರೀತಿ ಮಾಡಿ ಅಲ್ಲಿ ವಿಸರ್ಜನೆ ಮಾಡ್ಬೇಕು. ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಣೆ ಬಗ್ಗೆ ಸರ್ಕಾರ ಯಾವ ಕ್ರಮವನ್ನ ಇದುವರೆಗೆ ತೆಗೆದುಕೊಂಡಿದೆ ಸರ್? ಈ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ಕೋಸ್ಕರ ಜಾಹೀರಾತುಗಳ ಮೂಲಕ, ದೃಶ್ಯ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮ, ಹಾಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಜಾಗೃತಿ ಮೂಡಿಸ್ತಾ ಇದೆ. ಹಾಗೆ ಸ್ಥಳೀಯ ಸಂಸ್ಥೆಗಳ ಮೂಲಕ ಕೂಡ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ಸ್ಥಳೀಯವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಮಾಲಿನ್ಯ ನಿಯಂತ್ರಣ ಮಂಡಳಿ,
ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಸಭೆ ಮಾಡ್ತಾರೆ. ಸ್ಥಳೀಯವಾಗಿ ಪೊಲೀಸು, ಸಂಘ ಸಂಸ್ಥೆ ಎಲ್ಲರೂ ಸೇರಿ ಮಾಡ್ತಾರೆ. ಆದ್ರೂ ಕೂಡ ಕೆಲವರು ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೇನಾಗ್ಬೇಕಂದ್ರೆ ಇದಕ್ಕೊಂದು ಪ್ರಾಧಿಕಾರ ರೀತಿಯಲ್ಲಿ ಅನುಷ್ಠಾನ ಸಮಿತಿ ಆಗ್ಬೇಕು. ಅಂದ್ರೆ ನನ್ನ ಪ್ರಕಾರದಲ್ಲಿ ಕಾರ್ಯಪಡೆ ರೀತಿ ಮಾಡಿದ್ರೆ ಖಂಡಿತ ಇದನ್ನ ನಿಷೇಧ ಮಾಡಬಹುದು. ಆಗ ಹೆಚ್ಚು ಒಂದು ಸ್ಥಳೀಯವಾಗಿ ಪರಿಶೀಲನೆ ಮಾಡಿದ್ರೆ ಖಂಡಿತ ಇದು ನಿಷೇಧ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಜಾಗೃತಿಯಿಂದ ಈ ತನಕ ಯಾವ ರೀತಿಯಾಗಿ ಇದು ಯಶಸ್ವಿಯಾಗಿದೆ ಸರ್? ಮೇಡಮ್, ಇದು ಜಾಗೃತಿ ಅಂದ್ರೆ ಈಗ ಸರ್ಕಾರ ಮಾಡ್ತಾ ಇದೆ. ಸರ್ಕಾರದಲ್ಲಿ ಅರಣ್ಯ ಮತ್ತೆ ಪರಿಸರ ಇಲಾಖೆ ಅಡಿಗೆ ಇರತಕ್ಕಂತಹ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ನೇತೃತ್ವದಲ್ಲಿ ಸ್ಥಳೀಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ ಹಿಂಗೆಲ್ಲ ಸೇರ್ ಮಾಡ್ತಾ ಇದ್ದಾರೆ. ಅದು ಪೂರ್ವವಾಗಿ ಈಗ ಮಕ್ಕಳಲ್ಲಿ ಒಂದು ಪರಿಸರ ಪ್ರಜ್ಞೆ ಮೂಡಿಸೋಕೋಸ್ಕರ ವಿದ್ಯಾರ್ಥಿಗಳೇ ನಮ್ಮ ಭವಿಷ್ಯದ ಪರಿಸರ ರಾಯಭಾರಿಗಳಾಗಿರ್ತಾರೆ. ಅವ್ರಿಗೆ ಪರಿಸರದಲ್ಲಿ ಆಗ್ತಕ್ಕಂತ ಆಗುಹೋಗುಗಳೇನು, ಮಾಲಿನ್ಯದಿಂದ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳೇನು, ಇದೆಲ್ಲವೂ ಕೂಡ ಬರ್ತದೆ. ಅದಕ್ಕೆ ಮಕ್ಕಳಲ್ಲಿ ಏನ್ ಮಾಡ್ತೀವಿ ನಾವು, ಇದೊಂದು ಸಾಂಕೇತಿಕವಾಗಿ ವಿದ್ಯಾರ್ಥಿಗಳೇ ಶಾಲಾ ಕಾಲೇಜಲ್ಲಿ ಒಂದು ಚೀಣಿ ಮಣ್ಣಿನ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಪ್ರದರ್ಶನ ಮಾಡಿ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ವಿಶೇಷವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಭಾರತ್ ಸ್ಕೌಟ್ಸ್ ಗೈಡ್, ಈಕೋ ಕ್ಲಬ್, NSS ಎಲ್ಲ ಸೇರ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದು ಬಹುಶಃ ಎಲ್ಲ ಮಕ್ಕಳು ಈ ಬಗ್ಗೆ ತಮ್ಮ ಮನೆಗಳಲ್ಲಿ, ತಮ್ಮ ಸುತ್ತಮುತ್ತಲಿನ ಜನರಲ್ಲಿ ಜಾಗೃತಿ ಮೂಡಿಸೋದ್ರಿಂದ ಸ್ವಲ್ಪ ಬಣ್ಣದ ಗಣಪತಿ ಬಳಕೆ ಸ್ವಲ್ಪ ಕಡಿಮೆ ಆಗಿದೆ ಮೇಡಮ್. ಈಗ ಗೌರಿ ಗಣೇಶ ಆಚರಣೆ ಉತ್ಸವದಲ್ಲಿ ಉಂಟಾಗುವ ಇನ್ನಿತರ ಮಾಲಿನ್ಯಗಳು ಏನೇನು ಸರ್, ಹಾಗೂ ಇದನ್ನ ಹೇಗೆ ತಡೆಗಟ್ಟಬಹುದು ಅಂತ? ಈಗ ಏನಂದ್ರೆ ಪರಿಸರ ಸ್ನೇಹಿ ಗಣೇಶೋತ್ಸವ ಆಚರಿಸ್ಬೇಕಲ್ಲ, ಇದೇ ರೀತಿ ದೀಪಾವಳಿ ಹಬ್ಬ ಗೊತ್ತಿರ್ತಕ್ಕಂಥದ್ದು. ಹೌದು, ಅದು ಪಟಾಕಿಯನ್ನ ಸಿಡಿಸಿ ಬಹಳ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು. ಅದು ಶಬ್ದ ಮಾಲಿನ್ಯ ಆಗ್ತದೆ, ಜಲ ಮಾಲಿನ್ಯ ಎಲ್ಲವೂ ಆಗ್ತದೆ. ಅದಕ್ಕೋಸ್ಕರ ನಾವು ಪಟಾಕಿಯನ್ನ ತ್ಯಜಿಸ್ಬೇಕು, ನೆಲ ಜಲವನ್ನ ಸಂರಕ್ಷಣೆ ಮಾಡ್ಬೇಕು, ವಾಲಿ ಮಾಲಿನ್ಯ ತಡಿಬೇಕು. ಅದಕ್ಕೋಸ್ಕರ ದೀಪಾವಳಿ ಸಂದರ್ಭದಲ್ಲಿ ನಾವು ಹಣತೆ ಹಚ್ಚೋಣ ಬನ್ನಿ, ಪರಿಸರ ದೀಪಾವಳಿ ಆಚರಿಸೋಣ ಬನ್ನಿ ಅಂತ ಈ ಗೌರಿ ಗಣೇಶ ಹಬ್ಬದ ರೀತಿಯಲ್ಲಿ ಅದು ಪೂರಕ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ. ನಾನು ಆಗ್ಲೇ ಚರ್ಚೆ ಮಾಡದ ರೀತಿಯಲ್ಲಿ ವಿಸರ್ಜನೆ ಸಂದರ್ಭ ಮತ್ತೆ ಗಣೇಶನ ಇಟ್ಟ ಸಂದರ್ಭದಲ್ಲಿ ಡಿಜೆ ಬಳಕೆ, ಇದು ಶಬ್ದ ಮಾಲಿನ್ಯ. ಹೌದು ಹೌದು. ಮತ್ತೆ ವಿಸರ್ಜನೆ ಸಂದರ್ಭದಲ್ಲಿ ನದಿ ಕೆರೆಗಳಿಗೆ ವಿಸರ್ಜನೆ ಮಾಡೋದ್ರಿಂದ ಬಣ್ಣ ಇರ್ತಕ್ಕಂಥದ್ದು ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಜಲಚರಗಳಿಗೆ ತೊಂದರೆ ಆಗ್ತಾ ಇರೋದು. ಅದಕ್ಕೆ ಇದಕ್ಕೆ ಹೆಚ್ಚು ಗಮನ ಕೊಡ್ಬೇಕು. ಆಗ ಖಂಡಿತ ನಾವು ಜಲ ಮಾಲಿನ್ಯ ತಡೆಯಲಿಕ್ಕೆ ಸಾಧ್ಯವಾಗ್ತದೆ. ಸರ್, ಈಗ ಪಟಾಕಿಗಳ ವಿಷಯಕ್ಕೆ ಬಂದ್ರೆ, ಹಸಿರು ಪಟಾಕಿ ಅಂದ್ರೆ ಏನು? ವಿಧ ವಿಧವಾದ ಪಟಾಕಿಗಳು, ಪಟಾಕಿ ಮಳಿಗೆಗಳಲ್ಲಿ ಇರ್ತವೆ. ಇದರಲ್ಲಿ ಹಸಿರು ಪಟಾಕಿಗಳನ್ನ ಗುರುತಿಸುವುದು ಹೇಗೆ ಸರ್? ಇದು ಒಳ್ಳೆ ಪ್ರಶ್ನೆ. ಹಸಿರು ಪಟಾಕಿ ಅಂದ್ರೆ ಪಟಾಕಿಯನ್ನ ನಿಷೇಧ ಮಾಡಿರ್ತಕ್ಕಂಥ ನಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು. ಆಗಾಗ್ಲೇ ನೋಡ್ತಾ ಇರ್ತೀವಿ ಹಬ್ಬಗಳಲ್ಲಿ, ಊರಿನ ಹಬ್ಬಗಳಲ್ಲಿ, ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಪಟಾಕಿ ಮಳಿಗೆಗೆ ಬೆಂಕಿ ಬಿದ್ದು ಅನಾಹುತಗಳು ಉಂಟಾಗ್ತಕ್ಕಂಥದ್ದು. ಪಟಾಕಿ ತಯಾರಿಸಿ ಮಾಡ್ತಕ್ಕಂತಹ ಕಾರ್ಖಾನೆಗಳೇ ಅನಾಹುತ ಆಗ್ತಕ್ಕಂಥದ್ದು. ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇದು ಕಠಿಣವಾಗಿ ನಿಷೇಧ ಮಾಡಿದೆ. ಅಷ್ಟೇ ಅಲ್ಲ, ನಾವ್ ಇನ್ನೊಂದೇನಂದ್ರೆ ಬರೀ ದೀಪಾವಳಿ ಮಾತ್ರ ನಾವು ಪಟಾಕಿ ಸಿಡಿಸೋದಿಲ್ಲ, ಅನುಮತಿ ತಗೋಬೇಕು ಪಟಾಕಿ ಮಾರೋನು. ಈಗ ಪಟಾಕಿ ಸಿಡಿಸೋದು ಅಂದ್ರೆ ಹಬ್ಬಗಳೆಲ್ಲ ಮಾತ್ರನೇ ಅಲ್ಲ, ದೀಪಾವಳಿ ಅಥವಾ ಗಣೇಶ ಹಬ್ಬದಲ್ಲಿ ಮಾತ್ರನೇ ಅಲ್ಲ, ಈಗ ಇಲೆಕ್ಷನ್ ಟೈಮಲ್ಲಿ ಇರ್ಬೋದು ಅಥವಾ ದಸರಾ ಟೈಮಲ್ಲಿ ಇರ್ಬೋದು, ಆಗ್ಲೂ ಕೂಡ ನಾವು ಪಟಾಕಿಗಳನ್ನ ಸಿಡಿಸ್ತೇವೆ. ಆಗ ಹಸಿರು ಪಟಾಕಿಗಳನ್ನೇ ಸಿಡಿಸೋಲಿಕ್ಕೆ ಆಗುತ್ತಾ ಸರ್? ಈಗ ನಿಮ್ದು ಒಳ್ಳೆ ಪ್ರಶ್ನೆ. ಏನಂದ್ರೆ ಬರೀ ನಾವು ಗೌರಿ ಗಣೇಶ ಹಬ್ಬ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಪಟಾಕಿ ಬಳಸೋದಿಲ್ಲ. ಸ್ಥಳೀಯವಾಗಿ ನಡೀತಾ ಇರ್ತಕ್ಕಂಥ ಬೇರೆ ಬೇರೆ ಹಬ್ಬಗಳಲ್ಲಿ ನಾವು ಪಟಾಕಿಗಳನ್ನ ಬಳಸ್ತೇವೆ. ದಸರಾ ಇರ್ಬೋದು, ಯಾವ್ದೋ ಕ್ರೀಡಾಕೂಟದಲ್ಲಿ ಗೆದ್ದ ದಸರಾ ಇರ್ಬೋದು, ಚುನಾವಣೆಗಳಲ್ಲಂತೂ ಸಂದರ್ಭದಲ್ಲಿ ಇರ್ಬೋದು. ಪಟಾಕಿ ನೋಡಿದ್ರೆ ಅನುಮತಿ ತಗೋಬೇಕು ಮಾರಾಟಕ್ಕೆ. ಆದ್ರೆ ದೀಪಾವಳಿಯಲ್ಲಿ ಮಾತ್ರ ಅನುಮತಿ ತಗೊಂಡಿರ್ತಾರೆ. ಇವ್ರು ಖರೀದಿ ಮಾಡಿರ್ತಕ್ಕಂಥ ಪಟಾಕಿಗಳನ್ನ ಕೆಲವು ಅಂಗಡಿಗಳವರು ಅವರು ಒಂದು ಮಳಿಗೆಗಳಲ್ಲಿ ದಾಸ್ತಾನ ಇಟ್ಟಿರ್ತಾರೆ, ಸರ್ಕಾರದ ಗಮನಕ್ಕೆ ಬಾರದ ರೀತಿಯಲ್ಲಿ. ಅದನ್ನ ತಗೊಂಡು ಅನಾಹುತ ಆಗ್ತಿರ್ತದೆ. ಈ ಸಲ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಿರ್ಬೋದು, ನಮ್ಮ ಜಿಲ್ಲಾಧಿಕಾರಿ ನೇತೃತ್ವದಲ್ಲೇ ಸ್ಥಳಕ್ಕೆ ಭೇಟಿ ನೀಡಿ ಮಳಿಗೆಗಳನ್ನ ಅವರು ಎಲ್ಲಿ ದಾಸ್ತಾನ ಇರ್ತಾರೆ ಅದನ್ನ ಪತ್ತೆ ಮಾಡಿದ್ದು ಕೂಡ ಕಂಡು ಬಂದಿದೆ. ಅದನ್ನ ಬಳಸಲೇಬಾರ್ದಂತ ಆದೇಶ ಇದ್ರು ಕೂಡ ಬಳಕೆ ಮಾಡ್ತಾ ಇರ್ತಾರೆ. ಅದನ್ನ ಯಾವುದೇ ಕಾರಣಕ್ಕೆ ಬಳಸೋಂಗಿಲ್ಲ, ಆದ್ರೆ ಗೊತ್ತಿಲ್ಲದಂಗ್ ಮಾಡ್ತಾ ಇರ್ತಾರೆ. ಅದಕ್ಕೆ ಸ್ಥಳೀಯ ಸಂಸ್ಥೆಗಳು, ಪೊಲೀಸ್ ಇಲಾಖೆ ಇವರೆಲ್ಲರೂ ಸೇರಿ ಅದನ್ನ ಪರಿಶೀಲನಾ ಸಮಿತಿ ಮಾಡ್ಬೇಕು. ಆಗ ಖಂಡಿತ ಇದನ್ನ ನಿಷೇಧ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ.
ಈಗ ಹಸಿರು ಪಟಾಕಿಗಳನ್ನ ಸಿಡಿಸುವುದರಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಸಾಧ್ಯನಾ ಆ, ಸರ್? ಏನಂದ್ರೆ ಈ ಪಟಾಕಿ ಯಾವುದೇ ಒಂದು ಶಬ್ದ ಉಂಡು ಇಷ್ಟು ಡೆಸಿಬಲ್ ಅಂತ ಇರ್ತದೆ. ಹ್ಮ್ ಅಂದ್ರೆ ಹಸಿರು ಪಟಾಕಿ ಅಂದ್ರೆ ಅದಕ್ಕೆ ಒಂದು ಟ್ರೇಡ್ ಮಾರ್ಕ್ ಇಟ್ಟಿರ್ತಾರೆ, ಇದು ಹಸಿರು ಪಟಾಕಿ ಅಂತ. ಹ್ಮ್ ಅಂದ್ರೆ ಕಡಿಮೆ ಏನು ಮಾಲಿನ್ಯನ ಉಂಟು ಮಾಡತಕ್ಕಂತದ್ದು, ಹ್ಮ್ ಹೆಚ್ಚು ಮಾಲಿನ್ಯಕಾರಿ ಆಗದೆ ಇರತಕ್ಕಂತ ಪಟಾಕಿಗಳಿಗೆ ಹಸಿರು ಪಟಾಕಿಗಳಂತ ಹೇಳ್ತೀವಿ. ಹ್ಮ್ ಅದು ಹೆಚ್ಚು ಮಾಲಿನ್ಯ ಉಂಟು ಮಾಡೋದಿಲ್ಲ, ಸೌಂಡ್ ಕಡಿಮೆ ಇರ್ತದೆ, ಮತ್ತೆ ಪೊಲ್ಯೂಷನ್ ಕಡಿಮೆ ಇರ್ತದೆ, ಮಾಲಿನ್ಯ ಕಡಿಮೆ ಇರ್ತದೆ, ಸೂಸುರು ಬತ್ತಿ ಇಂಥವು ಸಣ್ಣ ಸಣ್ಣ ಪುಟ್ಟವು ಇರ್ತವೆ. ಹ್ಮ್ ಅದು ಒಂದು ಮನರಂಜನೆ ರೀತಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಹಬ್ಬಗಳಲ್ಲಿ ಆಚರಣೆಗೆ ಪೂರಕವಾಗಿರ್ತಕ್ಕಂಥ ಪಟಾಕಿಗಳನ್ನು ಮಾತ್ರ ಸರ್ಕಾರ ನಿಗದಿ ಮಾಡಿದೆ, ಅದು ಮಾತ್ರ ಮಾರಾಟ ಮಾಡಬೇಕು. ಹ್ಮ್ ಆದ್ರೆ ಕೆಲವರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಸಂಬಂಧಪಟ್ಟವರು ಆ ರೀತಿ ಪಟಾಕಿ ಮಾರಿದಾಗ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಂತ ಪಟಾಕಿ ಮಾಡಿದ್ರೆ ಅವ್ರಿಗೆ ಕಾನೂನು ಕ್ರಮ ಕೈಗೊಳ್ತಾರೆ, ಮತ್ತೆ ದಂಡವನ್ನು ಕೂಡ ಹಾಕ್ತಾ ಇದ್ದಾರೆ. ಕೇವಲ ದಂಡ ಹಾಕಿದ್ರೆ ಇನ್ನು ಮಾತ್ರ ಬದಲಾಗ್ಬೇಕಿಲ್ಲ, ಒಟ್ಟಾರೆ ಇದು ಸಂಪೂರ್ಣ ನಿಷೇಧ ಆಗ್ಲಿಕ್ಕೆ ಜನಜಾಗೃತಿ ಮೂಡಿದ್ರೆ ಮಾತ್ರ ಇದು ಸಾಧ್ಯವಾಗ್ತದೆ. ಹ್ಮ್ 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 ಹ್ಮ್. ಈಗ ಗಣೇಶ ವಿಸರ್ಜನೆ ಬಗ್ಗೆ ಹ್ಮ್. ಸ್ವಲ್ಪ ಮಾಹಿತಿಯನ್ನ ಮಾಡಿಕೊಡ್ಬಹುದಾ ಸರ್? ಈಗ ಮೇಡಮ್ ಅಂದ್ರೆ ಗಣೇಶ ವಿಸರ್ಜನೆ ದೊಡ್ಡ ಇದು. ನಾವೇನ್ ಮಾಡ್ತಾ ಇದ್ರೆ ರಾಸಾಯನಿಕ ಬಣ್ಣ ರಹಿತ ಗಣೇಶ ಮೂರ್ತಿಗಳನ್ನೇ ಮಾಡ್ಬೇಕು ಅಂತ, ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಜಾಗೃತಿ ಮೂಡಿಸಿದೆ ಸರ್ಕಾರ. ಹ್ಮ್ ಆದ್ರೂ ಕೂಡ ನಾನು ಆಗ ಹೇಳಿದ ರೀತಿಯಲ್ಲಿ ಮೆರವಣಿಗೆ ಸಂದರ್ಭದಲ್ಲಿ ಡಿಜೆ ಬಳಕೆ ಪೊಲೀಸಿಗೆ ಎಸ್ ಪಿ ಖಂಡಿತವಾಗಿ ಹೇಳಿದ್ದಾರೆ, ಎಲ್ಲರಿಗೂ ಹೇಳಿದ್ದಾರೆ. ಆದ್ರೂ ಅದು ಕೆಲವು ಟೈಮ್ ಗೊತ್ತಿಲ್ಲದೆ ಆಗ್ತದೆ. ಅವ್ರು ಏನ್ ಮಾಡ್ತಾರೆ, ಕೆರೆಗಳನ್ನ ನಿಗದಿ ಮಾಡಿರ್ತಾರೆ ಇಂಥ ಸ್ಥಳದಲ್ಲಿ ವಿಸರ್ಜನೆ ಮಾಡ್ಬೇಕು ಅಂತ. ಹ್ಮ್ ಆದ್ರೂ ಅವ್ರು ಏನ್ ಮಾಡ್ತಾರೆ, ಮಣ್ಣಿನ ಗಣಪತಿ ಇಡ್ತಾರೆ, ಬಣ್ಣದ ಗಣಪತಿ ಎಣ್ಣಿಟ್ಟು ನದಿ ಕೆರೆಗಳಿಗೆ ತಗೊಂಡೋಗಿ ಅದು ವಿಸರ್ಜನೆ ಮಾಡ್ತಾ ಇದೆ. ಹ್ಮ್ ಹ್ಮ್. ಅದು ದೊಡ್ಡ ಅನಾಹುತ ಆಗ್ತಾ ಇರ್ತಂಥದ್ದು. ಹೌದು ಸರ್ಕಾರ ಕಠಿಣ ಕಾನೂನು ಮಾಡಿದೆ, ಆದ್ರೆ ಅದು ಕಾರ್ಯರೂಪಕ್ಕೆ ಬರ್ಬೇಕು. ಹೌದು. ಅದಕ್ಕೆ ಸಿಬ್ಬಂದಿಗಳ ಕೊರತೆ ಇರ್ಬೋದು ಅಥವಾ ಜಾಗೃತಿ ಕೊರತೆ ಇರ್ಬೋದು. ಅದಕ್ಕೋಸ್ಕರ ಸರ್ಕಾರ, ಸಂಘ ಸಂಸ್ಥೆಗಳು, ಸಮುದಾಯ ಎಲ್ರು ಒಟ್ಟು ಸೇರಿ ಮಾಡಿದ್ರೆ ಇದನ್ನ ಖಂಡಿತ ನಾವು ವಿಸರ್ಜನೆಯನ್ನು ಕೂಡ ಪರಿಸರ ಸ್ನೇಹಿಯಾಗಿ ಮಾಡಬಹುದು. ಅದ ಕೆರೆಗಳನ್ನ ನಿಗದಿ ಮಾಡಿರ್ತಲ್ಲ ಅಲ್ಲೇ ಹೊಂಡಗಳ ರೀತಿಯಲ್ಲಿ ಅಲ್ಲಿ ಇಡಬಹುದು. ಯಾವುದೇ ನದಿಗೆ, ಪಾತ್ರಗಳಿಗೆ ಮತ್ತು ಕೆರೆಗಳಿಗೆ ಬಿಡ್ಲೇಬಾರ್ದು ಅಂತ ಆದೇಶ ಇದೆ, ಅದನ್ನ ಪಾಲನೆ ಆಗ್ಬೇಕು. ಈಗ ಅದು ಬಿಟ್ಟಾಗ ಏನಾಗ್ತಾ ಇದೆ, ಜಲಚರಗಳಿಗೆಲ್ಲ ತೊಂದರೆ ಆಗ್ತಾರೆ, ನಾವು ಗಮನಿಸೋದನ್ನ ನೋಡ್ತಾ ಇದ್ವಿ. ಈಗ ಕೊನೆಯದಾಗಿ ಸರ್, ಹ್ಮ್ ಹಬ್ಬದ ಆಶಯವನ್ನ ಸಾರ್ಥಕಗೊಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಏನು ಸರ್? ನೋಡಿ, ಎಲ್ಲ ಹಬ್ಬಗಳು ಕೂಡ ನಮ್ಮ ಆಚರಣೆಗೆ ಸಂಪ್ರದಾಯವಾಗಿ ಬೆಳ್ಕೊಂಡು ಬಂದಿದೆ. ಅದು ಗೌರಿ ಹಬ್ಬ ಇರ್ಬೋದು, ದೀಪಾವಳಿ ಇರ್ಬೋದು, ಆದ್ರೆ ಎಲ್ಲವೂ ಪರಿಸರ ಕಾಳಜಿ ಇರ್ತಕ್ಕಂಥ ನಡೆಸ್ಕೊಂಡು ಬಂದಿರೋದು ನಮ್ಮ ಪೂರ್ವಜರು ಎಲ್ಲರೂ ಕೂಡ. ಹೌದು ಹೌದು. ಪಟಾಕಿ ಹೊಡಿಬೇಕು ಅಂತ ಏನಿರ್ಲಿಲ್ಲ. ನಾವೀಗ ಪಟಾಕಿ ಬದಲು ಏನ್ ಮಾಡ್ತಾ ಇದ್ವಿ, ಮಕ್ಕಳಿಗೆ ಆ ಪಟಾಕಿ ಬದಲಿಗೆ ನೀವು ಸಣ್ಣ ಪುಟ್ಟದ ಹಸಿರು ಪಟಾಕಿ ಅದೇ ಹಣವನ್ನ ನಾವು ಕೆಲವರು ಶ್ರೀಮಂತರು, ಬಡವರು ಕೊಡ್ತಕ್ಕಂಥದ್ದು, ಮತ್ತೆ ನಿರ್ಗತಿಯರಿಗೆ ಕೊಡ್ತಕ್ಕಂಥದ್ದು, ಆಶ್ರಮಗಳಿಗೆ ಕೊಡ್ತಕ್ಕಂಥದ್ದು, ಆ ಮಕ್ಕಳು ಆ ಹಣವನ್ನ ಸದ್ಬಳಕೆ ಮಾಡ್ಕೊಡ್ತಾರೆ. ಬಟ್ಟೆ ತಗೊಳ್ಳೋದು, ಪುಸ್ತಕ ತಗೊಳ್ತದ್ದು, ಇಂಥದಕ್ಕೆ ಸಹಾಯ ಮಾಡ್ತಂಥದ್ದು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೌದು. ಹಾಗೆ ಗೌರಿ ಗಣೇಶ ಹಬ್ಬದಲ್ಲೂ ಕೂಡ ಏನು ರಾಸಾಯನಿಕ ಮುಕ್ತ ನೈಸರ್ಗಿಕವಾಗಿ ಜೇಡಿ ಮಣ್ಣಿನಿಂದ ತಯಾರಿಸಿರ್ತಕ್ಕಂಥ ಗಣೇಶ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕು. ಆ ಮೂಲಕ ನಾವು ಏನ್ ಮಾಡ್ಬೇಕು, ಪರಿಸರ ಸ್ನೇಹಿ ಗಣೇಶೋತ್ಸವನ ಆಚರಿಸ್ಬೇಕು. ಅಂದ್ರೆ ನಾವು ಪ್ರಕೃತಿಯನ್ನ ಸಂರಕ್ಷಣೆ ಮಾಡಬೇಕು. ಹೌದು. ಅಂದ್ರೆ ಮಾಲಿನ್ಯ ರಹಿತ ಏನು ಗೌರಿ ಗಣೇಶ ಹಬ್ಬನ ಆಚರಿಸ್ಬೇಕು. ಅದಕ್ಕೆ ಪೊಲ್ಯೂಷನ್ ಫ್ರೀ ಗಣೇಶೋತ್ಸವ, ಸೆಲೆಬ್ರೇಟ್ ಗ್ರೀನ್ ಗಣೇಶ ಫೆಸ್ಟಿವಲ್ ಅಂತ ಈ ರೀತಿ ಆಚರಿಸಿದ್ರೆ ಸರಿ ಆಗ್ತದೆ. ಆಗ ನಾವು ನಮ್ಮ ಪರಿಸರವನ್ನ, ನೆಲ, ಜಲ, ವಾಯು ಮಾಲಿನ್ಯ ಎಲ್ಲವನ್ನು ತಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದು ಇನ್ನು ವಿಸ್ತೃತವಾಗಿ ಏನು ಜನಜಾಗೃತಿ ಆಗ್ಬೇಕು ಮೇಡಮ್. ಆಗ ಖಂಡಿತ ನಾವು ಏನು ನಮ್ಮ ಪರಿಸರವನ್ನ ಮುಂದಿನ ಪೀಳಿಗೆಗೆ ಉತ್ತಮ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೌದು, ಖಂಡಿತ ಸರ್, ಖಂಡಿತ. ಈಗ ನಮ್ಮ ಉದ್ದೇಶ ಏನಂದ್ರೆ, ಸರ್ಕಾರದ ಉದ್ದೇಶನೂ ಅಷ್ಟೇ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಉದ್ದೇಶನೂ ಅಷ್ಟೇ, ಜಿಲ್ಲಾಡಳಿತ, ಶಾಲಾ ಶಿಕ್ಷಣ ಇಲಾಖೆ, ಸ್ಕೌಟ್ ಗೈಡ್ಸ್, NSS ಎಲ್ಲರ ಉದ್ದೇಶ ಒಂದೇ. ನಮ್ಮ ನಡೆ ಹಸಿರೆಡೆಗೆ, ಅಂದ್ರೆ ಹಸಿರು ಯಾತ್ರೆ ಅಭಿಯಾನ, ಗೋ ಗ್ರೀನ್ ಕ್ಯಾಂಪೈನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ಬಗ್ಗೆ ಜಾಗೃತಿ ಆಂದೋಲನ ಮೂಡಿಸ್ತಾ ಇದೀವಿ. ಶಾಲಾ ಕಾಲೇಜಲ್ಲಿ ಇರ್ತಕ್ಕಂಥ NSS ಮತ್ತು ಇಕೋ ಕ್ಲಬ್, ಪರಿಸರಾಂಗ, ಸ್ಕೌಟ್ ಗೈಡ್ಸ್ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ಸಮುದಾಯದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಉದ್ದೇಶ ರಾಸಾಯನಿಕ ಬಣ್ಣ ರಹಿತ ಮಣ್ಣಿನ
ಗಣೇಶ ಪ್ರತಿಷ್ಠಾಪನೆ ಮಾಡೋಣ, ಜಲಮಾಲಿನ್ಯವನ್ನು ತಡೆಯೋಣ, ಪರಿಸರ ಸಂರಕ್ಷಣೆ ಮಾಡೋಣ ಅನ್ನೋದು ನಮ್ಮ ಆಶಯ. ಅದರಿಂದ ನಾನು ಎಲ್ಲರೂ ಮನವಿ ಮಾಡೋದು, ಬನ್ನಿ ಹಸಿರು ಗಣೇಶೋತ್ಸವ ಆಚರಿಸೋಣ, ಜಲಮೂಲಗಳನ್ನು ಸಂರಕ್ಷಣನ, ನಮ್ಮ ಮುಂದಿನ ಪೀಳಿಗೆ ಉತ್ತಮ ಪರಿಸರವನ್ನ ಸಂರಕ್ಷಿಸೋಣ ಎಂಬುದು ನಮ್ಮ ಆಶಯವಾಗಿರ್ತದೆ. ತುಂಬಾ ಸಂತೋಷ ಸರ್. ಪರಿಸರ ಸ್ನೇಹಿ ಗಣೇಶ ಹಬ್ಬದ ಬಗ್ಗೆ ಬಹಳ ಒಳ್ಳೆಯ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ಟಿದ್ದೀರಿ. ಪರಿಸರ ಸ್ನೇಹಿ ಗಣಪನ ಮೂರ್ತಿಯನ್ನ ಪೂಜಿಸಿ ಈ ಸುಂದರ ಪರಿಸರವನ್ನ ನಮ್ಮ ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸೋಣ ಅಂತ ಹೇಳ್ತಾ ನಮ್ಮ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್, ಎಲ್ರಿಗೂ ಧನ್ಯವಾದಗಳು. ಇದುವರೆಗೆ ಪರಿಸರ ಸ್ನೇಹಿ ಗೌರಿ ಗಣೇಶ ಹಬ್ಬದ ಆಚರಣೆ ಹಾಗೂ ಇದರಲ್ಲಿ ಸಾರ್ವಜನಿಕರ ಜವಾಬ್ದಾರಿ ಈ ಕುರಿತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಕೊಡಗು ಜಿಲ್ಲಾ ಸಮಿತಿಯ ಅಧ್ಯಕ್ಷ, ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಹಸಿರು ಪಡೆಯ ಇಕೋ ಕ್ಲಬ್ನ ಜಿಲ್ಲಾ ನೋಡಲ್ ಅಧಿಕಾರಿ, ಕುಶಾಲನಗರ ತಾಲೂಕು ಕೂಡುಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಟಿಜಿ ಪ್ರೇಮ್ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ದಮಯಂತಿ ಪಿಎಸ್. ಕೊರಳಲ್ಲಿ ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.